ಹಾಯ್ ಫ್ರೆಂಡ್ಸ್, ನೀವೇನಾದರೂ ಪಿ ಯು ಸಿಯನ್ನು ಮುಗಿಸ್ಕೊಂಡು ಡಿ ಎಡನ್ನು ಮಾಡಬೇಕು ಅಥವಾ ಡಿ ಪಿ ಎಡನ್ನು ಮಾಡಬೇಕು ಮತ್ತು ಡಿ ಪಿ ಎಸ್ ಸಿ ಕೋರ್ಸ್ಗಳನ್ನು ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಅವರಿಗಾಗಿ ಇವತ್ತಿನ ಮಾಹಿತಿ. ಸೊ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇವರ ವತಿಯಿಂದ 26-27ನೇ ಸಾಲಿನ ಡಿ ಎಡ್ ಮತ್ತು ಡಿ ಪಿ ಎಡ್ ಮತ್ತು ಡಿ ಪಿ ಎಸ್ ಸಿ ಕೋರ್ಸ್ಗಳಿಗೆ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಅರ್ಜಿಯನ್ನು ಕಾಲ್ ಮಾಡಿರೋ ಬಗ್ಗೆ ನಾವು ಅಧಿಸೂಚನೆಯನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಈ ಅಧಿಸೂಚನೆಯನ್ನು ಇದೇ ತಿಂಗಳ 4ನೇ ತಾರೀಕು ಹೊರಡಿಸಿರುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನು, ಅಪ್ಲಿಕೇಶನ್ ಯಾವತ್ತಿಂದ ಹಾಕ್ಬೋದು, ಹಾಕೋದಕ್ಕೆ ಕಡೆ ದಿನಾಂಕ ಯಾವತ್ತು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ನೀವು ಈ ಒಂದು ಡಿ ಎಡ್ ಮತ್ತು ಡಿ ಪಿ ಎಡ್ಗಳಿಗೆ ನಿಮ್ಮನ್ನು ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ, ಫೀಸ್ ಎಷ್ಟು, ಅಡ್ಮಿಷನ್ಗೆ, ಎಲ್ಲದಕ್ಕೂ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು 2026-27ನೇ ಸಾಲಿನ ಡಿ ಎಡ್, ಡಿ ಪಿ ಎಡ್, ಡಿ ಪಿ ಎಸ್ ಸಿ ಕೋರ್ಸ್ಗಳ ಒಂದು ವಿವಿಧ ಮಾಧ್ಯಮಗಳ ಪ್ರಥಮ ವರ್ಷದ ವ್ಯಾಸಂಗಕ್ಕೆ ರಾಜ್ಯದಲ್ಲಿ ಅಂಗೀಕೃತ ಶಿಕ್ಷಕರ ತರಬೇತಿ ಸಂಸ್ಥೆಗಳಲ್ಲಿ ಸರ್ಕಾರಿ ಕೋಟದ ಸೀಟ್ಗಳನ್ನು ತುಂಬುವುದಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದೀವಿ ಅಂತಾರೆ. ಇದು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕು. ಎಲ್ಲಿ ಅಂತ ಕೇಳಿದ್ರೆ ನೋಡಿ, ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿದ್ಯಾರ್ಥಿಗಳೇ, ಫಸ್ಟು ಇದನ್ನು ಅಪ್ಲೈ ಮಾಡೋದಕ್ಕೆ ಮೊದಲು ನೀವು ಇಲ್ಲಿ ಕಾಣ್ತಾ ಇದ್ದಿಲ್ಲ school.education.karnataka.gov.in ಹೋಗಿ ಇದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಓದಿ ಅನಂತರದಲ್ಲಿ ಅಪ್ಲೈ ಮಾಡಿ. ಸೂಕ್ತ ದಾಖಲಾತಿಗಳನ್ನು ಎನ್ಕ್ಲೋಸ್ ಮಾಡಿ ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಡಯಟ್ ಕೇಂದ್ರಗಳಲ್ಲಿ ಅಂತಿಮ ದಿನಾಂಕದೊಳಗೆ ನೀವು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಸೊ ಬಹಳ ಮುಖ್ಯವಾಗಿ ಈ ಅರ್ಜಿಗಳನ್ನು ಯಾವತ್ತಿಂದ ನೀವು ಸಲ್ಲಿಸ್ಬೋದು ಅಂತ ಹೇಳಿದ್ರೆ ನೋಡಿ, ಇದೇ ಮೇ ತಿಂಗಳ 6ನೇ ತಾರೀಕಿಂದ ಅರ್ಜಿಯನ್ನು ಓಪನ್ ಮಾಡಿದ್ದಾರೆ ಅಥವಾ ಓಪನ್ ಮಾಡಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಡೆಯ ದಿನಾಂಕ ಬಂದು ಜೂನ್ 1ನೇ ತಾರೀಕು ಸಂಜೆ 5:30ವರೆಗೂ ನೀವು ಡೈರೆಕ್ಟಿಗೆ ಸಲ್ಲಿಸ್ಬೋದಾಗಿರುತ್ತೆ. ಅರ್ಜಿಯ ಶುಲ್ಕವನ್ನು ನೀವು ಬ್ಯಾಂಕ್ನಲ್ಲಿ ಡಿ ಡಿ ಮುಖಾಂತರನೇ ಪಾವತಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಡೆಯ ದಿನಾಂಕ ಜೂನ್ 1, ಅವತ್ತೇ ಲಾಸ್ಟ್ ಡೇಟು. ಅಂತಿಮ ಆಯ್ಕೆಯ ಪಟ್ಟಿಯ ಪ್ರಕಟಣೆಯನ್ನು ನಾವು ಯಾವತ್ತು ಮಾಡ್ತೀವಿ ಅಂತ ಹೇಳ್ತಾರೆ, ಜೂನ್ 6ನೇ ತಾರೀಕು ನಿಮ್ಮೆಲ್ಲರ ಒಂದು ಸೆಲೆಕ್ಷನ್ ಅಂತಿಮ ಆಯ್ಕೆ ಪಟ್ಟಿನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಮತ್ತು ಯಾವಾಗಿಂದ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ, ಜೂನ್ 8ನೇ ತಾರೀಕಿಂದ ನಿಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಇವರು ಇಲ್ಲಿ ಕೊಟ್ಟಿರೋ ವೇಳಾಪಟ್ಟಿ ಪ್ರಕಾರ ಜೂನ್ 15ಕ್ಕೆ ನಿಮ್ಮ ಅಡ್ಮಿಷನ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಮ್ಯೂಚುವಲ್ ಟ್ರಾನ್ಸ್ಫರ್ ವಿತ್ ಡಿಸ್ಟ್ರಿಕ್ಟ್ ಅಂತ ನೀವು ಕೇಳಿದ್ದೆ ಆದರೆ, ಅಂದರೆ ಪರಸ್ಪರ ವರ್ಗಾವಣೆ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೀವೇನಾದ್ರು ಕೇಳಿದ್ರೆ, ಆ ಸಂಬಂಧಪಟ್ಟಂಥ ಜಿಲ್ಲಾ ಉಪನಿರ್ದೇಶಕರು ಹಾಗೂ ಡೈರೆಕ್ಟ್ ಪ್ರಾಂಶುಪಾಲರು ಹಂತದಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಾಗೆ ಎಷ್ಟು ಇದಕ್ಕೆ ಅರ್ಜಿಯ ಶುಲ್ಕ ಅಂತ ಕೇಳಿದ್ರೆ, ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಏನು ಅರ್ಜಿ ಶುಲ್ಕ ಇರಲ್ಲ, ಆದರೆ ಪ್ರಕ್ರಿಯೆ ಶುಲ್ಕ ಅಂತೇಳಿ 50 ರೂಪಾಯಿನ ಕಟ್ಟಬೇಕಾಗಿರುತ್ತೆ. ಇತರೆ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 100 ರೂಪಾಯಿ. ಸೊ ಮತ್ತು ಪ್ರಕ್ರಿಯೆ ಶುಲ್ಕ ಅಂತೇಳಿ 50 ರೂಪಾಯಿ, ಒಟ್ಟು 150 ರೂಪಾಯಿಗಳನ್ನು ನೀವು ಭಾರತೀಯ ಸ್ಟೇಟ್ ಬ್ಯಾಂಕಲ್ಲಿ ಅಥವಾ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಡೈರೆಕ್ಟರ್ CSE ಬೆಂಗಳೂರು ಇವ್ರ ಹೆಸರಿಗೆ ನೀವು ಡಿ ಡಿಯನ್ನು ತಗೊಂಡು ಎನ್ಕ್ಲೋಸ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಕೋರ್ಸ್ಗಳಿಗೆ ಒಂದಷ್ಟು ಅರ್ಹತೆಗಳನ್ನು ಹೇಳ್ತಾ ಹೋಗ್ತಾರೆ. ನೀವು ಈ ಒಂದು ಸರ್ಕಾರಿ ಕೋಟದಲ್ಲಿ ಸೀಟ್ಗಳನ್ನು ತಗೋತೀರ ಅಂತ ಹೇಳಿದ್ರೆ ಭಾರತದ ಪ್ರಜೆ ಆಗಿರಬೇಕು, ಕರ್ನಾಟಕದ ಅಭ್ಯರ್ಥಿ ಆಗಿರಬೇಕು ಅಂತಾರೆ. ಸೊ ನಿಮಗೆ ನೀವು ಇಲ್ಲಿ SSLC 10ನೇ ತರಗತಿ ಅಥವಾ ದ್ವಿತೀಯ PUCಯ ತರಗತಿ ಪರೀಕ್ಷೆಗಳಲ್ಲಿ ಕರ್ನಾಟಕದಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾರೆ. ಸೊ ಜೊತೆಗೆ ಈ ಒಂದು SSLC ಅಥವಾ PUC ಪರೀಕ್ಷೆಗಳಿಗೆ ನೇರವಾಗಿ ನೋಂದಣಿ ಮಾಡಿಕೊಂಡ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು ಹಾಗೂ ರಾಷ್ಟ್ರೀಯ ಮುಕ್ತ ಶಾಲೆಯಲ್ಲಿ ಅಧ್ಯಯನ ಮಾಡೋದು. ಒಂದಷ್ಟು ಅರ್ಹತೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ, ನೀವು ಅದನ್ನು ನೋಡ್ಕೊಳ್ಳಿ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಹೇಳಕ್ಕೆ ಹೋಗ್ತಾ ಇಲ್ಲ, ಪ್ರಮುಖವಾಗಿ ಏನು ಬೇಕು ಅದನ್ನು ಹೇಳ್ತೇನೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ವಿದ್ಯಾರ್ಹತೆ ಏನು ಅಂತ ಕೇಳಿದ್ದೆ ಆದರೆ, ಅಭ್ಯರ್ಥಿ ದ್ವಿತೀಯ PUC ಅಥವಾ 12ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಒಂದು ಈ ಕೆಳಕಂಡಂಥ ವಿಷಯಗಳಲ್ಲಿ ಕಡ್ಡಾಯವಾಗಿ ವ್ಯಾಸಂಗ ಮಾಡಿ ನೀವು ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ಯಾವುದು ಅಂತ ಹೇಳಿದ್ರೆ, ಭಾಷಾ ವಿಷಯಗಳು ಬಂದಿದ್ದೆ ಆದರೆ ಇಂಗ್ಲೀಷು, ಕನ್ನಡ, ಹಿಂದಿ, ತೆಲುಗು, ಅರಬಿಕು, ತಮಿಳು, ಮಲಯಾಳಂ, ಉರ್ದು, ಮರಾಠಿ, ಸಂಸ್ಕೃತ ಇವುಗಳ ಪೈಕಿ ಕನಿಷ್ಠ 2ರಲ್ಲಿ ನೀವು ವ್ಯಾಸಂಗ ಮಾಡಿರಬೇಕು. ಮತ್ತು ನೀವು ಏನಾದರೂ ಕಲಾ ಅಥವಾ ವಿಜ್ಞಾನ ಅಥವಾ ವಾಣಿಜ್ಯ ವಿಭಾಗದ ಅಭ್ಯರ್ಥಿಗಳಾಗಿದ್ದರೆ, ಸೊ ನೀವು ಈ ಕೆಳಕಂಡಂಥ 2 ವಿಷಯಗಳನ್ನ ನಿಮ್ಮ PUCಯಲ್ಲಿ ಸ್ಟಡಿ ಮಾಡಬೇಕು ಅಂತ ಹೇಳ್ತಾರೆ. ನೀವು ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ದರೆ ಇತಿಹಾಸ, ಪೌರಾಣಿತಿ, ಅರ್ಥಶಾಸ್ತ್ರ, ಭೂಗೋಳ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಐಚ್ಛಿಕ ಕನ್ನಡ, ಶಿಕ್ಷಣ 1, ಶಿಕ್ಷಣ 2 ಇವುಗಳಲ್ಲಿ ನೀವು ಯಾವುದಾದ್ರೂ 2ನ್ನ ಮಾಡಿರಬೇಕು ಅಂತ ಹೇಳ್ತಾರೆ. ಹಾಗೆ ವಿಜ್ಞಾನ ವಿಭಾಗಕ್ಕೆ ಬಂದಿದ್ದೆ ಆದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಗಣಿತ ಮತ್ತು ಸಂಖ್ಯಾಶಾಸ್ತ್ರ ಇವುಗಳಲ್ಲಿ 2ನ್ನು ನೀವು ಕಾಂಬಿನೇಷನ್ ಆಗಿ ತಗೊಂಡು ಓದಿರಬೇಕು. ಹಾಗೆ ನೀವೇನಾದರೂ ಕಾಮರ್ಸಿಗೆ ಬಂದಿದ್ದೆ ಆದರೆ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ ಮತ್ತು ಕನ್ನಡ, ಎಜುಕೇಷನ್ 1, ಎಜುಕೇಷನ್ 2 ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇವು ಯಾವುದರಲ್ಲಾದರೂ 2ನ್ನ ನೀವು PUCನಲ್ಲಿ ಓದಿರಲೇಬೇಕು ಅಂತ ಹೇಳ್ತಾರೆ. ಇದು ಅರ್ಹತೆ ಕಂಪಲ್ಸರಿ. ಇನ್ನೊಂದು ವಿಶೇಷ ಸೂಚನೆ ಏನಂತ ಹೇಳಿದ್ರೆ, ನೀವೇನಾದರೂ ದ್ವಿತೀಯ PUC ಪಾಸ್ ಆಗದೆ
ಇವಾಗ ಏನಾದರೂ ಮತ್ತೆ 1-2 ಸಬ್ಜೆಕ್ಟ್ಗಳು ಫೇಲ್ ಆಗಿ ನೀವು ಎಕ್ಸಾಮ್ನ ಕಟ್ಟಿದ್ರು ಕೂಡ ಅಂಥವ್ರು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ. ಹಾಗೆ ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳಿಗೆ ಅರ್ಹತೆಗಳನ್ನು ಹೇಳ್ತಾ ಹೋಗ್ತಾರೆ. DPEDಗೆ ಏನು ಅರ್ಹತೆ ಆಯ್ತಾನ, ಆ ಕೋರ್ಸ್ಗಳಿಗೆ ನೀವು ಅರ್ಹತೆ ಏನೆಲ್ಲ ಪಡ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಬೇರೆ ವಿವಿಧ ಪ್ರವರ್ಗಗಳಿಗೆ ಮೀಸಲಾತಿಯನ್ನು ಯಾವ ಥರ ಪ್ರಕಟ ಮಾಡಿದೀವಿ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಪ್ರಮುಖವಾಗಿ ಆಯ್ಕೆಯ ವಿಧಾನ ಯಾವ ಥರ ಇರುತ್ತೆ ಅಂತ ನೀವು ಕೇಳಿದ್ದೆ ಆದರೆ, ಅಭ್ಯರ್ಥಿಗಳಿಂದ ಏನು ಸ್ವೀಕೃತಿ ಆದಂಥ ಎಲ್ಲ ಅರ್ಜಿಗಳನ್ನು ನಾವು ಘಟಕ ಕಾಲೇಜುಗಳಲ್ಲಿ ಅದನ್ನು ಪರಿಶೀಲನೆ ಮಾಡಿ ಮಾಹಿತಿಗಳ ಆಧಾರದ ಮೇಲೆ ಮೆರಿಟನ್ನು ತಯಾರು ಮಾಡಿ ಮೀಸಲಾತಿಯನ್ನು ಅದಕ್ಕೆ ಅಳವಡಿಸಿ ಅನಂತರದಲ್ಲಿ ರ್ಯಾಂಕಿಂಗ್ ಮುಖಾಂತರ ಆಯ್ಕೆ ಪಟ್ಟಿಗಳನ್ನು ನಾವು ಸಂಬಂಧಪಟ್ಟಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳು ಅಥವಾ ಡಯಟ್ಗಳಲ್ಲಿ ಪ್ರಕಟ ಮಾಡ್ತೀವಿ, ನೀವು ನೋಡ್ಕೋಬೋದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಾಗೆ ಇನ್ನೊಂದು ಪ್ರಮುಖವಾಗಿ ನೀವು ಸೆಲೆಕ್ಟ್ ಆದರೆ ಏನೆಲ್ಲ ದಾಖಲಾತಿಗಳನ್ನು ಸಲ್ಲಿಸಬೇಕು ಅಂತ ಕೇಳಿದ್ದೆ ಆದರೆ, ನಿಮ್ಮ SSLCಯ ಅಂಕಪಟ್ಟಿ, ದ್ವಿತೀಯ PUC ಅಂಕಪಟ್ಟಿ, ನೀವು ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸೋದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮಾಣ ಪತ್ರಗಳು, ಕನ್ನಡ ಮೀಡಿಯಂ ಆಗಿದ್ರೆ 1ರಿಂದ 10ನೇ ತರಗತಿವರೆಗೆ ನಿಮ್ಮ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ನಿಮ್ಮ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂಥ ನಿಮ್ಮ ಜಾತಿ ಪ್ರಮಾಣ ಪತ್ರಗಳು, ಕೆಲವೊಂದು ಇತರೆ ದಾಖಲೆಗಳನ್ನು ನೀವು ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ದಾಖಲಾತಿ ಶುಲ್ಕ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ, ಈ D.Ed DPEd ಕೋರ್ಸ್ಗಳಿಗೆ ಎಷ್ಟು ಅಡ್ಮಿಷನ್ ಫೀಸು ಅಂತ ಕೇಳಿದ್ರೆ ನೋಡಿ ಇಲ್ಲಿ ಹೇಳ್ತಾರೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಾಗಿದ್ದರೆ 3,065 ರೂಪಾಯಿಗಳನ್ನು ನೀವು ಶುಲ್ಕವನ್ನು ಭರಿಸಬೇಕು. ಅನುದಾನಿತ ಶಿಕ್ಷಣ ಸಂಸ್ಥೆಗಳಾಗಿದ್ದರೆ 7,065 ರೂಪಾಯಿನ ನೀವು ಕಟ್ಟಬೇಕಾಗಿರುತ್ತೆ. ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಾಗಿದ್ದರೆ 12,065 ರೂಪಾಯಿನ ನೀವು ಕಟ್ಟಬೇಕಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ಒಂದು ಶುಲ್ಕದ ಬಗ್ಗೆ ಹೇಳೋದಾದರೆ, ನೀವ್ಯಾರಾದರೂ SC/ST ಕ್ಯಾಂಡಿಡೇಟ್ಗಳಾಗಿದ್ದರೆ, ಸೊ ನಿಮ್ಮ ತಂದೆ ತಾಯಿಗಳ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಅಡ್ಮಿಷನ್ ಟೈಮಲ್ಲಿ ಯಾವುದೇ ಥರವಾದಂಥ ಫೀಸನ್ನು ಕಟ್ಸ್ಕೊಳ್ಳಲ್ಲ. ನಿಮ್ಮ ತಂದೆ ತಾಯಿದು 2.5 ಲಕ್ಷಕ್ಕಿಂತ ನೀವು ಆವಾಗ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಅಂತ ನಿಮಗೆ ಹೇಳ್ತಾರೆ ಸ್ನೇಹಿತರೆ. ಓಕೆ, ಇಲ್ಲಿ ಕೆಳಗಡೆ ಬಂದರೆ ಒಂದಷ್ಟು ಅಪ್ಲಿಕೇಶನ್ ಫಾರ್ಮೆಟನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ನೋಡಿಕೊಂಡು ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ನೋಡಿದ್ರಲ್ಲ. ಇದು ಕರ್ನಾಟಕ ಸರ್ಕಾರದ ಒಂದು ಆಯುಕ್ತರ ಕಚೇರಿಯ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 2026-27ನೇ ಸಾಲಿನ D.Ed DPEd DPSC ಕೋರ್ಸ್ಗಳಿಗೆ ಅಡ್ಮಿಷನ್ಗಾಗಿ ಕಾಲ್ ಮಾಡಿರುವಂತಹ ಒಂದು ಅರ್ಜಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನು. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ಇದರ ನಿರೀಕ್ಷೆಯಲ್ಲಿದ್ದರೂ ಅವ್ರುಗಳಿಗೆ ಇದನ್ನು ಶೇರ್ ಮಾಡಿ, ಅವ್ರಿಗೆ ತಲುಪಲಿ, ಆದಷ್ಟು ಬೇಗ ಅಪ್ಲಿಕೇಶನ್ಗಳನ್ನ ಹಾಕಲಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟನ್ನು ಮಾಡಿದ್ದಕ್ಕೆ ನಾನು ಆನ್ಸರ್ನ ಮಾಡ್ತೀನಿ ಅಂತ ಹೇಳ್ತಾ, ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.